ಹಾಯ್ ಫ್ರೆಂಡ್ಸ್, ಇದು ಶನಿವಾರ ಮತ್ತು ರವಿವಾರದ ವ್ಲಾಗ್. ನಾನಿಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಶೇವ್ ನಾಷ್ಟ ಆಯಿತು. ಚಹಾ ಕುಡಿತಾ ಇದ್ದೀನಿ. ಈಗ ನಾನು ಬಟ್ಟೆ ಒಗೆಯೋದಿತ್ತೆ, ಅದಕ್ಕಾಗಿ ಬಿಸಿನೀರಲ್ಲಿ ನೆನೆ ಇಡ್ತಾಯಿದ್ದೀನಿ. ಬಿಸಿನೀರಲ್ಲಿ ನೆನೆ ಇಟ್ಟರೆ ಬೇಗ ಕ್ಲೀನ್ ಆಗುತ್ತೆ ಅಂತ. ನಾಳೆ ಸಂಡೇ ಇದೆ. ಸಂಡೇಗೆ ಪಡ್ಡು ಮಾಡಬೇಕಂತ ನಾನು ಅಕ್ಕಿ ಎಲ್ಲ ವಾಶ್ ಮಾಡಿ ನೆನೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಅಕ್ಕಿ ಅರ್ಧ ಗ್ಲಾಸ್ ತೊಗೊಂಡಿನಿ. ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿನಿ. ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಮೆಂತ್ಯಕಾಳು ತೊಗೊಂಡಿನಿ 2 ಸ್ಪೂನಷ್ಟು, ಅದನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿನಿ. ಕಡಲೆಬೇಳೆ ಮನೆಯಲ್ಲಿ ಇದ್ದಿರಲಿಲ್ಲ, ಅದಕ್ಕೆ ನಾನು ತೊಗರಿಬೇಳೆ ತೊಗೊಂಡಿನಿ. ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಈಗ ನೀರು ಹಾಕಿ ವಾಶ್ ಮಾಡ್ತೀನಿ. ಎರಡನೇ ಸಾರಿ ನೀರು ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ಮೂರನೇ ಸಾರಿ ನೀರು ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ಮೂರು ಸಾರಿ ವಾಶ್ ಮಾಡಿದೆ. ಈಗ ನೀರು ಹಾಕಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಬೆಳಗ್ಗೆ 11:30ಗೆ ಟೀ ಕುಡಿತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅನ್ನ, ಟೊಮೆಟೊ ಸಾರು, ಶೇವ್ ತಿಂತಾಯಿದ್ದೀನಿ. ನಿನ್ನೆ ರಾತ್ರಿ ಟೊಮೆಟೊ ಸಾರು ಮಾಡಿದ್ದೆ. ಈಗ ನಾಳೆ ಪಡ್ಡು ಮಾಡೋದಕ್ಕೆ ಅಕ್ಕಿ ರುಬ್ತಾ ಇದ್ದೀನಿ. ಇದು ರಾತ್ರಿ ವ್ಲಾಗ್ ಇದೆ. ಈಗ ಒಂದು ಸಾರಿ ರುಬ್ಬಿದ್ದೆ, ತೆಗೆದು ಇಡ್ತಾ ಇದ್ದೀನಿ ಪಾತ್ರೆಗೆ. ಇದು ಎರಡನೇ ಸಾರಿ ರುಬ್ಬಿ ಅದನ್ನ ತೆಗೆದು ಇಡ್ತಾ ಇದ್ದೀನಿ. ಈಗ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಡ್ತೀನಿ. ಇದು ರಾತ್ರಿ ಊಟಕ್ಕೆ ಹೊರಗಡೆಯಿಂದ ಚಿಕನ್ ತಂದಿದ್ದರು, ಅದನ್ನೇ ಊಟ ಮಾಡ್ತಾಯಿದ್ದೀನಿ. ಇದು ಮಾರನೇ ದಿನ ಬೆಳಗ್ಗೆ ಚಹಾ ಕುಡಿತಾ ಇದ್ದೀನಿ. ರಾತ್ರಿ ಅಕ್ಕಿ ರುಬ್ಬಿಟ್ಟಿದ್ದೆ, ನೆನೆದಿದೆ ಅದು. ಈಗ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸ್ಮಾಲ್ ಪಾತ್ರೆ ತೆಗೆದಿಟ್ಕೊಳ್ತಾ ಇದ್ದೀನಿ. ರಾತ್ರಿ ಮಾಡೋದಕ್ಕೆ ಬರ್ತದೆ ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ನಾನಿಲ್ಲಿ ಪಡ್ಡು ಹಿಟ್ಟಿಗೆ ಸಾಲ್ಟ್ ಹಾಕ್ತಾಯಿದ್ದೀನಿ, ಸಕ್ಕರೆ ಹಾಕ್ತಾಯಿದ್ದೀನಿ ಒಂಚೂರು. ಇಲ್ಲಿ ಒಂಚೂರು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಟ್ನಿ ಮಾಡೋದಕ್ಕೆ ಪಡ್ಡು ಜೊತೆ ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ಸ್ಪೂನ್ಲೆ ಬಿಸ್ತಾ ಇದ್ದೀನಿ ಅದನ್ನು. ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ಪೀಸ್ ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರಿಗೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಪುಟಾಣಿ ಹಾಕಿದ್ದೆ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡೀನಿ. ಈಗ
ಈಗ ಸಾಸಿವೆ ಒಗ್ಗರಣೆಗೆ ಅದೇ ರುಬ್ಬಿದ ತೆಂಗಿನಕಾಯಿ ಚಟ್ನಿ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಈಗ ಚಟ್ನಿಗೆ ಸಾಲ್ಟ್ ಹಾಕಿದೆ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಗಟ್ಟಿಗಿದೆ ಇದು, ಇನ್ನೊಂದು ಚೂರು ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಪಡ್ಡು ಎದ್ದುಕೊಂಡು ತಿನ್ನು ಬರುವಷ್ಟು. ಈ ಪಡ್ಡು ಮನೆ ಕಾದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸೆಕೆಂಡ್ ಆದಮೇಲೆ ಎಣ್ಣೆ ಕಾಯುತ್ತೆ. ಈಗ ಎಣ್ಣೆ ಕಾದ್ಮೇಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಈ ಪಡ್ಡು ಬೆಂದಿದೆ. ಈಗ ಒಂದು ಸೈಡ್ ಅದನ್ನ ತಿರುಗಿ ಹಾಕ್ತಾಯಿದ್ದೀನಿ. ಮೇಲೆಲ್ಲ ಡ್ರೈ ಆದರೆ ಬೆಂದಿದೆ ಅಂದಂಗೆ ನಾನೀಗ ತಿರುಗಿ ಹಾಕ್ತಾಯಿದ್ದೀನಿ. ಈಗ ನಾನು ಮತ್ತೆ ತಿರುಗಿ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಂತ ತಿರುಗಿ ಹಾಕ್ತಾಯಿದ್ದೀನಿ. ಈಗ ಪಡ್ಡು ರೆಡಿ ಆಯಿತು, ತೆಗೆದಿಟ್ಕೊಳ್ತಾ ಇದ್ದೀನಿ. ನಾಷ್ಟ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಬೇಳೆ ಹಾಕಿ. ಈಗ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೆಟೊನೂ ಹಾಕ್ತಾಯಿದ್ದೀನಿ, ಬಾಡಿಸ್ತಾ ಇದ್ದೀನಿ. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ, ಖಾರದ ಪೌಡರ್ ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರ್, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಹಾಕ್ತಾಯಿದ್ದೀನಿ. ಈಗ ನೆನೆಸಿಟ್ಟು ಹೆಸರು ಬೇಳೆ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಬೇಯೋದಕ್ಕೆ. ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಈಗ ಬೆಂದಿದೆ. ಈಗಿದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಅಡುಗೆ ಆಯಿತು, ಪಾತ್ರೆ ತೊಳಿತಾ ಇದ್ದೀನಿ. ಪಪ್ಪಾಯ ತಂದಿದ್ರು, ಅದೇ ಪಪ್ಪಾಯ ತಿಂತಾಯಿದ್ದೀನಿ. ಈಗ ನಾನು ತೊಗೊಂಡೆ. ಮಧ್ಯಾಹ್ನ ಊಟಕ್ಕೆ ಇದೆ ಅನ್ನ, ಹೀರೆಕಾಯಿ ಪಲ್ಯ, ಪಡ್ಡು, ಚಟ್ನಿ, ಮತ್ತಿಷ್ಟು ಪಾತ್ರೆ ಬಿತ್ತಿದ್ದು. ಸಂಜೆ ವಡಾಪಾವ್ ತಂದಿದ್ರು. ಇದು ರಾತ್ರಿ ಊಟಕ್ಕೆ ಅನ್ನ, ಹೀರೆಕಾಯಿ ಪಲ್ಯ, ಮೊಸರು. ಥ್ಯಾಂಕ್ ಯು ಫಾರ್ ವಾಚಿಂಗ್.